ಎಲ್ರಿಗೂ ನಮಸ್ಕಾರ. ನಾನು ಗುರುಪ್ರಸಾದ್ ಅಂತ ಆದರ್ಶ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞನಾಗಿ ಕೆಲಸ ಮಾಡ್ತೇನೆ. ಈ ಡಯಾಬಿಟಿಸ್ ಅಂತ ಬಂದಾಗ ಎಲ್ರಿಗೂ ಒಂದು ಮಿಸ್ಕನ್ಸೆಪ್ಷನ್ ಏನಿರುತ್ತೆ ಅಂದರೆ ಡಯಾಬಿಟಿಸ್ ದೊಡ್ಡವರಿಗೆ ಮಾತ್ರ ಬರ್ತದೆ ಅಂತ. ಆದರೆ ಇದು ತಪ್ಪು. ಇವನ್ ಮಕ್ಕಳಲ್ಲಿ ಕೂಡ ಡಯಾಬಿಟಿಸ್ ಕಂಡು ಬರ್ತದೆ. ನಾವು ಇದನ್ನು ಟೈಪ್ 1 ಡಯಾಬಿಟಿಸ್ ಮೆಲೈಟಸ್ ಅಂತ ಹೇಳ್ತೇವೆ. ಈ ಡಯಾಬಿಟಿಸ್ ಮೆಲೈಟಸ್ ಅಡಲ್ಟ್ ಡಯಾಬಿಟಿಸ್ ಮೆಲೈಟಸ್ಗಿಂತ ಹೇಗೆ ಡಿಫ್ರೆಂಟ್ ಅಂತ ಹೇಳಿದರೆ, ಇದರಲ್ಲಿ ನೀವು ಇನ್ಸುಲಿನ್ನೇ ಟ್ರೀಟ್ಮೆಂಟ್, ಇದಕ್ಕೆ ಬೇರೆ ಯಾವುದೇ ಟ್ಯಾಬ್ಲೆಟ್ ಯಾವುದು ಕೂಡ ಇರುವುದಿಲ್ಲ. ಇನ್ನೊಂದು ಏನಂತ ಹೇಳಿದರೆ, ಇದನ್ನು ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ. ಮೋಸ್ಟ್ ಆಫ್ ದ ಟೈಮ್ ನಾವೇನಾಗ್ತೇವೆ, ಮಿಸ್ ಡಯಾಗ್ನೋಸಿಸ್ ಅಥವಾ ಡಯಾಗ್ನೋಸಿಸನ್ನು ಮಿಸ್ ಮಾಡ್ತೇವೆ. ಯಾವುದೇ ಮಕ್ಕಳು ಇದ್ದರೂ ಕೂಡ ಅವರು ಜಾಸ್ತಿ ಯೂರಿನ್ ಮಾಡುವಂಥದ್ದು, ಜಾಸ್ತಿ ತಿನ್ನುವಂಥದ್ದು, ವೆಯ್ಟ್ ಲಾಸ್ ಆಗಿರುವಂತಹ ಸಮಸ್ಯೆ ಏನಾದರೂ ಕಂಡು ಬಂದಲ್ಲಿ ಅಂಥ ಮಕ್ಕಳಲ್ಲಿ ನಾವು ಶುಗರನ್ನು ಟೆಸ್ಟ್ ಮಾಡ್ತೇವೆ. ಕೆಲವೊಂದು ಮಕ್ಕಳು ಈ ಡಯಾಬಿಟಿಸ್ನ ಕಾಂಪ್ಲಿಕೇಶನ್ ಅಂತ ಏನು ಹೇಳ್ತೇವೆ, ಡಯಾಬಿಟಿಕ್ ಕೀಟೋಸಿಡೋಸಿಸ್ ಅಂತೇಳಿ, ಅದಾಗಿ ಬಂದು ಸೀರಿಯಸ್ ಆಗಿ ಬಂದು ಡಯಾಗ್ನೋಸ್ ಆದವರು ಕೂಡ ಇದ್ದಾರೆ. ಅದರಿಂದ ಇಂತಹ ಏನಾದರೂ ಸಿಂಪ್ಟಮ್ಸ್ಗಳು ಮಕ್ಕಳಲ್ಲಿ ಕಂಡು ಬಂದರೆ ನೀವು ಅವರಲ್ಲಿ ಡಯಾಬಿಟಿಸ್ ಟೆಸ್ಟನ್ನು ಮಾಡಿ. ಯಾಕಂದರೆ ಮಕ್ಕಳಲ್ಲಿಯೂ ಕೂಡ ಡಯಾಬಿಟಿಸ್ ಕಂಡು ಬರ್ತದೆ. ಮತ್ತು ಈ ಡಯಾಬಿಟಿಸ್ಗೆ ಟ್ರೀಟ್ಮೆಂಟ್ ನಾನು ಆಲ್ರೆಡಿ ಹೇಳಿದ ಹಾಗೆ ಇನ್ಸುಲಿನ್, ಇದಕ್ಕೆ ಯಾವುದೇ ಟ್ಯಾಬ್ಲೆಟ್ ಆಗಲಿ ಅಥವಾ ಆಯುರ್ವೇದಿಕ್ ಕಷಾಯ ಈ ಥರ ಹೇಳ್ತಾರೆ ಸಿಗ್ತದೆ ಅಂತೇಳಿ, ಅದು ಯಾವುದು ಅದರಿಂದ ಕ್ಯೂರ್ ಆಗೋದಿಲ್ಲ. ಈ ಡಯಾಬಿಟಿಸ್ಗೆ ನಾವು ಇನ್ಸುಲಿನನ್ನು ಕೊಡಬೇಕು. ಎರಡನೇದು, ಒಂದು ಸಾರಿ ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ರೆ ಇದು ಲೈಫ್ ಲಾಂಗ್ ಇರ್ತದೆ. ಮತ್ತು ಮಕ್ಕಳ ವೆಯ್ಟ್ ಜಾಸ್ತಿ ಆದಾಗೆ, ಏಜ್ ಜಾಸ್ತಿ ಆದಾಗೆ ನಾವು ಇನ್ಸುಲಿನ್ನ ಡೋಸೇಜನ್ನು ಕೂಡ ಅಡ್ಜಸ್ಟ್ ಮಾಡಬೇಕಾಗಿ ಬರ್ತದೆ. ಆದ್ದರಿಂದ ಎಲ್ರಿಗೂ ಈ ಡಯಾಬಿಟಿಸ್ ದಿನದ ಇದರಲ್ಲಿ ಪ್ರಯುಕ್ತ ನಾನು ಹೇಳೋದೇನಂತ ಹೇಳಿದರೆ, ಯಾವುದೇ ಮಕ್ಕಳಿಗೆ ಈ ಮೇಲ್ಕಂಡಂತಹ ಸಮಸ್ಯೆಗಳಿದ್ದರೆ ಕಡ್ಡಾಯವಾಗಿ ಹೋಗಿ ಆಸ್ಪತ್ರೆಗೆ ಹೋಗಿ ಶುಗರನ್ನು ಟೆಸ್ಟ್ ಮಾಡಿ. ಇದೊಂದು ರೇರ್ ಸಮಸ್ಯೆ ಆಗಿರೋದ್ರಿಂದ ಭಾಳಷ್ಟು ಟೈಮ್ ಮಿಸ್ ಆಗಿ ಕಾಂಪ್ಲಿಕೇಶನ್ ಆಗಿ ಆಸ್ಪತ್ರೆಗೆ ಬರುವಂಥ ಸಾಧ್ಯತೆಗಳು ಇದ್ದಾವೆ. ಹೀಗೆ ಈ ಡಯಾಬಿಟಿಸ್ ನೀವು ಸರಿಯಾಗಿ ಕಂಟ್ರೋಲ್ ಮಾಡದೇ ಇದ್ದಲ್ಲಿ ಅವರಿಗೆ ಕಣ್ಣಿನ ಸಮಸ್ಯೆ ಬರುವಂಥದ್ದು, ಕಿಡ್ನಿ ಸಮಸ್ಯೆ ಬರುವಂಥದ್ದು, ಹಾಗೆ ಬ್ರೈನ್ ಸಮಸ್ಯೆ ಬರುವಂಥದ್ದು ಕಂಡು ಬರ್ತದೆ. ಆದ್ದರಿಂದ ಎಲ್ಲರಿಗೂ ನನ್ನ ಒಂದು ಸಜೆಷನ್ ಏನಂತ ಹೇಳಿದರೆ, ಏನಾದರೂ ನಿಮಗೆ ಡೌಟ್ ಇದ್ದರೆ, ಮಕ್ಕಳಲ್ಲಿ ಡಯಾಬಿಟಿಸ್ ಇರುವಂಥ ಡೌಟ್ ಇದ್ದರೆ ಖಂಡಿತವಾಗಿ ಟೆಸ್ಟ್ ಮಾಡಿ. ಥ್ಯಾಂಕ್ ಯು.